ನೂತನ ಇಂದಿರಾ ಕ್ಯಾಂಟೀನ್ ಮತ್ತು ಪಟ್ಟಣ ಪಂಚಾಯತ್ನ ಘನತ್ಯಾಜ್ಯ ನಿರ್ವಹಣೆ ವಾಹನಕ್ಕೆ ಸುರಪುರ ಮತಕ್ಷೇತ್ರದ ಶಾಸಕ ರಾಜಾ ವೇಣುಗೋಪಾಲ್ ನಾಯಕ್ ಚಾಲನೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ನೂತನ ಇಂದಿರಾ ಕ್ಯಾಂಟೀನ್ ಮತ್ತು ಪಟ್ಟಣ ಪಂಚಾಯತ್ನ ಘನತ್ಯಾಜ್ಯ ನಿರ್ವಹಣೆ ವಾಹನಕ್ಕೆ ಸುರಪುರ ಮತಕ್ಷೇತ್ರದ ಶಾಸಕರಾದ ರಾಜಾ ವೇಣುಗೋಪಾಲ್ ನಾಯಕ್ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಶಾಸಕರು, ಈಗ ನಮ್ಮ ಸರ್ಕಾರ ಮತ್ತೆ ಈ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡುತ್ತಿದೆ. ಇಂದಿರಾ ಕ್ಯಾಂಟೀನ್ಗಳಲ್ಲಿ ಕಡಿಮೆ ದರದಲ್ಲಿ ಬಡವರು, ಕೂಲಿ ಕಾರ್ಮಿಕರು, ಆಟೋ ಚಾಲಕರಿಗೆ ಉತ್ತಮ ಗುಣಮಟ್ಟದ ಊಟ, ಉಪಹಾರ ಸಿಗುವುದರಿಂದ ಹೆಚ್ಚು ಅನುಕೂಲವಾಗಲಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಊರಿನ ಮುಖಂಡರು ಭಾಗವಹಿಸಿದರು. ರಸೂಲ್ ಬೆನ್ನೂರ್, ಜೆಕೆ ನ್ಯೂಸ್ ಕನ್ನಡ, ಹುಣಸಗಿ. ಸಿದ್ದರಾಮಯ್ಯ ಸಾಹೇಬರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಶಿವಕುಮಾರ್ ಸಾಹೇಬ್ರು ಇದನ್ನ ಮಾಡ್ಯಾರ. ನಮಗೆ ಬಹಳಷ್ಟು ಅನುಕೂಲ ಆಗದ. ನಾವು ಬಡವರು ದುಡಿಯಕ್ಕೆ ಹೋಗ್ಬೇಕಾದ್ರೆ ದಿನ ಕೂಲಿ ಮಾಡ್ಬಿಟ್ಟು ನಮಗೆ ಕಷ್ಟ ಆಗ್ತದ. ಅದೇ 5 ರೂಪಾಯಿ 10 ರೂಪಾಯಿ ನಾವು ಊಟ ಮಾಡಕತ್ತೀವಿ. ಬಹಳಷ್ಟು ಸಂತೋಷ ಆಗ್ತದ ಅನ್ನೋ ಒಂದು ಮಾತನ್ನ ಹೇಳಿದೆ ಅವರು ಶಾಸಕರಾಗಿದ್ರು. ಆ ಟೈಮ್ ಯೋಚನೆ ಮಾಡಿದಾಗ ನಮ್ಗೆ ಅನಿಸ್ತಾ ಇತ್ತು, ಇಂದಿರಾ ಕ್ಯಾಂಟೀನ್ ಬೆಂಗಳೂರಲ್ಲಿ ಆಗ್ಯದ, ಅದೇ ರೀತಿ ಎಲ್ಲ ಕಡೆನೂ ಆದ್ರೆ ಎಷ್ಟು ಬಡವರಿಗೆ ಅನುಕೂಲ ಆಗ್ತದೆ ಅನ್ನೋ ಒಂದು ನಾಯಕರಾದಂಥ ಸುರಪುರ ಮತ್ತು ಹುಣಸಗಿಯ ಶಾಸಕರಾದಂಥ ಪಟ್ಟಣ ಪಂಚಾಯತಿಯ ಅಧ್ಯಕ್ಷರಾದಂಥ ತಿಪ್ಪಣ್ಣ ಅವರೇ, ಉಪಾಧ್ಯಕ್ಷರಾದಂಥ ಶಾಂತಣ್ಣ ಅವರೇ, KPCCಯ ಸದಸ್ಯರಾದ ಸಿದ್ದಣ್ಣ ಸಾವ್ಕಾರ್ ಮಲ್ದಿನಿ ಅವರೇ, ಹಾಗೂ ಶರಣು ದಂಡಿನ ಅವರೇ, ಗುಂಡಪ್ಪ ಅವರೇ, ಹಾಗೂ ತಹಸೀಲ್ದಾರ್ ಸಾಹೇಬ್ರೆ, ಹಾಗೂ ಚೀಫ್ ಆಫೀಸರೇ, ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ಯುವ ಮಿತ್ರರೇ, ಈಗಾಗಲೇ ನಮ್ಮ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿತ್ತು, ಅದನ್ನು ಈಡೇರಿಸ್ತದೆ. ಬಡವರಿಗಾಗಿ ಉಚಿತ ಸಂಯುಕ್ತ ಆಶ್ರಯದಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನಾ ಸಮಾರಂಭದ ಉದ್ಘಾಟನೆಯನ್ನು ಸುರಪುರನ ಶಾಸಕರು, ಜನಪ್ರಿಯ ಶಾಸಕರಾದಂಥ ಮುಖಂಡರೇ ಮತ್ತು ಎಲ್ಲ ಅಧಿಕಾರಿ ವರ್ಗದವರೇ, ಯೋಜನೆಯಾದಂಥ ಶಾಸಕರು ಎಲ್ಲರೂ ಸೇರಿ ಈ ಒಂದು ಇಂದಿರಾ ಕ್ಯಾಂಟೀನ್ ಅನ್ನು ಮಾಡಿದ್ದು ಸಾರ್ವಜನಿಕರಿಗುವಂತಹ ಕೆಲಸವನ್ನೆಲ್ಲ ಮಾಡಿದ್ದಾರೆ. ಅದೇ ತರನಾಗಿ ಸಾಕಷ್ಟು ಕೆಲಸಗಳನ್ನು ಮಾನ್ಯ ಶಾಸಕರು ನಮ್ಮ ಹುಣಸಗಿಯಲ್ಲಿ ಏನದ ಈಗ ಅಡಿಗಲ್ಲು ದೊಡ್ಡ ಸಾಹೇಬರು ಕೂಡ ಮಾಡಿದ್ರು. ಈ ಹುಣಸಗಿ ಜನರ ಬಗ್ಗೆ ಏನದ ಸಾಹೇಬರಿಗೆ ಏನದ ಬಹಳ ನಮ್ಮ ತಾಲೂಕಿನ ಎಲ್ಲ ಕೆಲಸಗಳನ್ನು PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮ್ರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೇರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.